ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹಃ. ಯಾವಾಗ ಮನುಷ್ಯ ಅವನ ಹಿತೈಷಿ ಆಗಲಿ, ಮಿತ್ರರಾಗಲಿ, ಗೊತ್ತಿಲ್ಲದಿರೋನೇ ಆಗಲಿ, ಅವನ ಬಂಧುವೇ ಆಗಲಿ, ಶತ್ರುವೇ ಆಗಲಿ, ಮಧ್ಯಸ್ಥನೇ ಆಗಿರಲಿ, ಇಲ್ಲ ಸಾಧು ಸಂತರೇ ಆಗಿರಲಿ ಅಥವಾ ಪಾಪಾತ್ಮನೇ ಆಗಿರಲಿ, ಇವರೆಲ್ಲರನ್ನು ಒಂದೇ ರೀತಿ ಭಾವಿಸುತ್ತಾ ವರ್ತಿಸಿದ್ರೆ ಆಗ ಅವನು ಒಬ್ಬ ಯೋಗಿ ಆಗೋದಕ್ಕೆ ಅರ್ಹ ಅಂತ ಭಗವಂತ ಹೇಳ್ತಾರೆ. ಇದು ಬಂದು ಚಿತ್ ಪ್ರಿನ್ಸಿಪಲ್ನ ಫಾಲೋ ಮಾಡೋದು ಅಂತ ಹೇಳ್ತಾರೆ. ಒಬ್ಬ ಯೋಗಿ ಆದವನು ಸತತವಾಗಿ ಅವನ ಆತ್ಮದ ಮೇಲೆ ಕೇಂದ್ರೀಕರಿಸುತ್ತಾ ನಿರ್ಜನ ಪ್ರದೇಶದಲ್ಲಿ ಅಭ್ಯಾಸವನ್ನು ಮಾಡಬೇಕು. ಯಾವ ಥರ ಅಭ್ಯಾಸ ಅಂದರೆ, ಅವನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಈ ಎಲ್ಲ ರೀತಿಯಾದ ಆಸೆ ಮತ್ತು ಸ್ವತ್ತಿನ ಅಂದರೆ ಪೊಸೆಷನ್ಸ್ಗಳ ಮೇಲೆ ಇರುವ ಬಂಧನದಿಂದ ಮುಕ್ತಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.